Welcome to income tax class. In this video, I discuss on the terminology which we come across in capital gain, that is transfer. ಕ್ಯಾಪಿಟಲ್ ಗೇಯ್ನಲ್ಲಿ ಬರುವಂಥ ಒಂದು ಟರ್ಮಿನಾಲಜಿ ಟ್ರಾನ್ಸ್ಫರ್ ಅಂತ ಬರುತ್ತೆ. ಆ ಟ್ರಾನ್ಸ್ಫರ್ ಅಂದರೆ ಏನು ಅನ್ನೋದನ್ನು ನಾವು ಡೀಟೇಲಾಗಿ ಇಲ್ಲಿ ತಿಳ್ಕೊಳ್ಳೋಣ. ಲಾಸ್ಟ್ ಕ್ಲಾಸಲ್ಲಿ ಕ್ಯಾಪಿಟಲ್ ಅಸೆಟ್ ಅಂದರೆ ಏನು ಅಂತ ಡೀಟೇಲಾಗಿ ನಾವು ತಿಳ್ಕೊಂಡಿದ್ವಿ. ಈ ಒಂದು ವಿಡಿಯೋಲ್ಲಿ ಟ್ರಾನ್ಸ್ಫರ್ ಅಂದರೆ ಏನು ಅಂಥೇಳಿ ನಾವು ಡೀಟೇಲಾಗಿ ತಿಳ್ಕೊಳ್ಳೋಣ. ನೋಡಿ, ವಾಟ್ ಈಸ್ ಟ್ರಾನ್ಸ್ಫರ್ ಅಂಡರ್ ಸೆಕ್ಷನ್ 247 ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ, ಸೆಕ್ಷನ್ 247 ಪ್ರಕಾರ ಟ್ರಾನ್ಸ್ಫರ್ ಅಂದರೆ ಏನು ಅಂತ ಹೇಳಿದ್ರೆ ಕ್ಯಾಪಿಟಲ್ ಗೇನಲ್ಲಿ ಫ್ರೀಕ್ವೆಂಟಾಗಿ ನಮಗೆ ಬರುವಂಥದ್ದು ಇದು ಟರ್ಮಿನಾಲಜಿ ಟ್ರಾನ್ಸ್ಫರ್ ಅಂತ ಹೇಳಿ. ಸೊ ಟ್ರಾನ್ಸ್ಫರ್ ಅಂತ ಹೇಳಿದ್ರೆ ಸೇಲ್ ಮಾಡಿದ್ರೆ ಮಾತ್ರ ಅದನ್ನು ನಾವು ಟ್ರಾನ್ಸ್ಫರ್ ಅಂತ ಕರೆಯೋದಿಲ್ಲ. ಇಲ್ಲಿ ಸೇಲು ಇನ್ಕ್ಲೂಡ್ ಆಗುತ್ತೆ, ಅದರ ಜೊತೆಗೆ ಸುಮಾರು ಟ್ರಾನ್ಸಾಕ್ಷನ್ ಸಹ ಟ್ರಾನ್ಸ್ಫರ್ ಅಂತಲೇ ಕರೆಸ್ಕೊಳ್ಳುತ್ತೆ. ಫಸ್ಟ್ ಒನ್ನು ಸೇಲ್ ಆಫ್ ಕ್ಯಾಪಿಟಲ್ ಅಸೆಟ್. ಸೇಲ್ ಆಫ್ ಕ್ಯಾಪಿಟಲ್ ಅಸೆಟ್ ಈಸ್ ಆಲ್ಸೋ ಟ್ರೀಟೆಡ್ ಆಸ್ ಎ ಟ್ರಾನ್ಸ್ಫರ್. ಅದನ್ನು ಸಹ ಟ್ರಾನ್ಸ್ಫರ್ ಅಂತಲೇ ನಾವು ಟ್ರೀಟ್ ಮಾಡಬೇಕಾಗತ್ತೆ. ಸೇಲ್ ಆಫ್ ಅಸೆಟ್, ಈಗ ಒಂದು ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿದಾಗ ನಾವೇನು ಪರ್ಚೇಸ್ ಮಾಡಿರ್ತೀರಿ, ಸೇಲ್ ಮಾಡಿದ ವ್ಯಾಲ್ಯೂ ಜಾಸ್ತಿ ಇದ್ದರೆ ಆವಾಗ ದೇರ್ ಅರೈಸಸ್ ಕ್ಯಾಪಿಟಲ್ ಗೇನ್. ಸಪೋಸ್ ಈಗ ನಾನು ಯಾವುದೋ ಒಂದು ಕ್ಯಾಪಿಟಲ್ ಅಸೆಟನ್ನು 10,000 ರೂಪಾಯಿಗೆ ತೊಗೊಂಡಿರ್ತೀನಿ 2 ವರ್ಷದ ಹಿಂದೆ, ಎಷ್ಟು ವರ್ಷ ಆದರೂ ಆಗಿರ್ಬೋದು, 2 ವರ್ಷ ಅಂತ ನಾನು ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. 2 ವರ್ಷದ ಹಿಂದೆ ನಾನು 10,000 ರೂಪಾಯಿಗೆ ಒಂದು ಕ್ಯಾಪಿಟಲ್ ಅಸೆಟನ್ನು ಪರ್ಚೇಸ್ ಮಾಡಿದೆ. ಅದನ್ನು ನಾನು ಈಗ 20,000 ರೂಪಾಯಿಗೆ ಸೇಲ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ನನಗೆ 100% ಪ್ರಾಫಿಟ್ ಬಂತು. ಅಂದರೆ 10,000 ಇನ್ವೆಸ್ಟ್ಮೆಂಟು, 10,000 ಪ್ರಾಫಿಟ್. 20,000ಕ್ಕೆ ನಾನು ಸೇಲ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ 10,000 ರೂಪಾಯಿ ಪ್ರಾಫಿಟ್ ಬಂತು. ಆ 10,000 ರೂಪಾಯಿಯನ್ನು ನಾವು ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ ಇಲ್ಲಿ, ಸಬ್ಜೆಕ್ಟ್ ಟು ಸರ್ಟನ್ ಎಕ್ಸೆಪ್ಷನ್ಸ್. ಕೆಲವೊಂದು ಎಕ್ಸೆಪ್ಷನ್ಸನ್ನು ಹೊರತುಪಡಿಸಿ ಆ 10,000 ಪ್ರಾಫಿಟ್ ಏನಿದೆ ಅದನ್ನು ನಾವು ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಸೊ ಅದು ಹಾಗಾಗಿ ಸೇಲ್ ಆಫ್ ಕ್ಯಾಪಿಟಲ್ ಅಸೆಟ್ ಈಸ್ ಎ ಟ್ರಾನ್ಸ್ಫರ್. ಸೇಲ್ ಆಫ್ ಕ್ಯಾಪಿಟಲ್ ಅಸೆಟನ್ನು ನಾವು ಟ್ರಾನ್ಸ್ಫರ್ ಅಂತ ಕರಿತೀವಿ. ಮತ್ತು ಎರಡನೇ ಟ್ರಾನ್ಸಾಕ್ಷನ್ ಎಕ್ಸ್ಚೇಂಜ್ ಆಫ್ ಅಸೆಟ್ಟನ್ನು ಸಹ ಟ್ರಾನ್ಸ್ಫರ್ ಅಂತಲೇ ಟ್ರೀಟ್ ಮಾಡಬೇಕಾಗತ್ತೆ. ಈಗ ದುಡ್ಡು ತೊಗೊಂಡ್ರೆ ತಾನೇ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ, ದುಡ್ಡು ಬಂದರೆ ತಾನೇ ನಮಗೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ದುಡ್ಡಿಗೆ ಬದಲು ಬೇರೆ ಒಂದು ಅಸೆಟನ್ನು ನಾವು ಎಕ್ಸ್ಚೇಂಜ್ ಆಗಿ ತೊಗೊಬಿಡೋಣ, ಆಗ ಟ್ಯಾಕ್ಸನ್ನು ಅವಾಯ್ಡ್ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಅದಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಆಫ್ ಅಸೆಟ್ಟನ್ನು ಸಹ ಇಲ್ಲಿ ಟ್ರಾನ್ಸ್ಫರ್ ಅಂತಲೇ ಕರೀತಾರೆ. ಆ ಎಕ್ಸ್ಚೇಂಜ್ ಆಫ್ ಅಸೆಟ್ಟಲ್ಲಿ ಏನು ಎಕ್ಸ್ಟ್ರಾ ಬೆನಿಫಿಟ್ ತೊಗೊಂಡಿದ್ದಾನೆ ಸೆಲ್ಲರು, ಆ ಎಕ್ಸ್ಟ್ರಾ ಬೆನಿಫಿಟ್ಗೆ ಅವನು ಎಕ್ಸ್ಟ್ರಾ ಬೆನಿಫಿಟನ್ನು ಕ್ಯಾಪಿಟಲ್ ಗೇನ್ ಅಂತ ಟ್ರೀಟ್ ಮಾಡಿ ಅದಕ್ಕೆ ಟ್ಯಾಕ್ಸನ್ನು ಕಟ್ಟಲೇಬೇಕಾಗುತ್ತೆ ಕ್ಯಾಪಿಟಲ್ ಗೇನ್ ಹೆಡ್ಡಲ್ಲಿ. ಸೊ ಎಕ್ಸ್ಚೇಂಜ್ ಆಫ್ ಅಸೆಟ್ ಈಸ್ ಆಲ್ಸೋ ಟ್ರೀಟೆಡ್ ಆಸ್ ಎ ಟ್ರಾನ್ಸ್ಫರ್. ಮೂರನೇದು ರಿಲಿಂಕ್ವಿಶ್ಮೆಂಟ್ ಆಫ್ ಅಸೆಟ್. ರಿಲಿಂಕ್ವಿಶ್ಮೆಂಟ್ ಆಫ್ ಅಸೆಟ್ ಅಂತ ಹೇಳಿದ್ರೆ ನನ್ನ ಹತ್ರ ಯಾವುದೋ ಒಂದು ಅಸೆಟ್ ಇದೆ, ಅದನ್ನು ಸೇಲ್ ಮಾಡಿದ್ರೆ ತಾನೇ ನನಗೆ ಟ್ಯಾಕ್ಸ್ ಕಟ್ಟಬೇಕಾಗಿರೋದು. ಸೇಲ್ ಮಾಡೋದಕ್ಕೆ ಬದಲು ನಾನೇನು ಮಾಡ್ತೀನಿ, ಫ್ರೀಯಾಗಿ ಯಾರಿಗೂ ಅಸೆಟನ್ನು ವಾಲಂಟ್ರಿಯಾಗಿ ಬಿಟ್ಕೊಟ್ಬಿಡೋಣ ಮತ್ತು ಈ ರೀತಿ ಶಾರ್ಟ್ಕಟ್ ಮೆಥಡ್ಸ್ ಎಲ್ಲ ಯೂಸ್ ಮಾಡ್ತಾರೆ ಏನು ಟ್ಯಾಕ್ಸನ್ನು ಅವಾಯ್ಡ್ ಮಾಡೋದಕ್ಕೆ. ಹಾಗಾಗಿ ರಿಲಿಂಕ್ವಿಶ್ಮೆಂಟ್ ಆಫ್ ಅಸೆಟ್ ಅಥವಾ ಸರೆಂಡರ್ ಆಫ್ ಅಸೆಟ್ ವಿತ್ ನೋ ಕನ್ಸಿಡ್ರೇಷನ್ ವಿಲ್ ಆಲ್ಸೋ ಬಿ ಟ್ರೀಟೆಡ್ ಆಸ್ ಎ ಟ್ರಾನ್ಸ್ಫರ್. ಯಾವ ರೀತಿ ಅದನ್ನು ವ್ಯಾಲ್ಯೂ ಮಾಡ್ತಾರೆ ಅಂತ ಹೇಳಿದ್ರೆ, ಆಗಿನ ಮಾರ್ಕೆಟ್ ವ್ಯಾಲ್ಯೂ ಏನಿರುತ್ತೆ, ನೀನು ಎಷ್ಟಕ್ಕೆ ಅವ್ರಿಗೆ ಕೊಟ್ಟಿದೆಯಾ, ನಿನ್ನ ಪರ್ಚೇಸ್ ವ್ಯಾಲ್ಯೂ ಏನಿತ್ತು, ಆ ಡಿಫರೆನ್ಸನ್ನು ಅವರು ಕ್ಯಾಪಿಟಲ್ ಗೇನ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. Just because I am surrendering my asset to somebody else with no consideration doesn't mean that I need not pay tax. Still I have to pay tax. ಹಾಗಾಗಿ ರಿಲಿಂಕ್ವಿಶ್ಮೆಂಟ್ ಆಫ್ ಅಸೆಟ್ಟನ್ನು ಸಹ ಟ್ರಾನ್ಸ್ಫರ್ ಅಂತಲೇ ಕರೀತಾರೆ ಇಲ್ಲಿ. ದೆನ್ ಎಕ್ಸ್ಟಿಂಗ್ವಿಶ್ಮೆಂಟ್ ಆಫ್ ಎನಿ ರೈಟ್ ಆನ್ ಅಸೆಟ್. ಯಾವುದೋ ಒಂದು ರೈಟ್ ಅಂದರೆ ನಾನು ಕ್ಲೈಮ್ ಮಾಡ್ಕೋಬೇಕಾಗಿರುತ್ತೆ, ಆ ಕ್ಲೈಮ್ ಮಾಡ್ಕೊಳ್ಳೋದನ್ನು ಬಿಟ್ಬಿಟ್ಟಿರ್ತೀನಿ, ಕ್ಯಾನ್ಸಲ್ ಮಾಡಿಬಿಟ್ಟಿರ್ತೀನಿ, ಅದನ್ನು ಸಹ ಟ್ರಾನ್ಸ್ಫರ್ ಅಂತಲೇ ಕರಿತೀವಿ. ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್, ಈಗ ನಾನು ಯಾವುದೋ ಒಂದು ಡೆಟಾರಿಂದ ನನಗೆ ದುಡ್ಡು ಬರಬೇಕು, ಅದಕ್ಕೆ ನಾನು ಡಾಕ್ಯುಮೆಂಟ್ರಿ ಎವಿಡೆನ್ಸನ್ನು, ಒಂದು ರೈಟನ್ನು ಇಟ್ಕೊಂಡಿದ್ದೀನಿ, ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದೆ ನನ್ನ ಹತ್ರ. ಅವನು 1 ವರ್ಷ ಆದಮೇಲೆ ದುಡ್ಡು ಕೊಡಬೇಕು. 1 ವರ್ಷ ಆದಮೇಲೆ ನಾನೇನು ಮಾಡ್ತೀನಿ, ಸುಮ್ಮನೆ ಹೋಗ್ಬಿಡ್ತೀನಿ, ಅವನ ಹತ್ರ ದುಡ್ಡು ಕೇಳೋದಿಲ್ಲ, ಏನೂ ಕೇಳೋದಿಲ್ಲ. 4-5 ವರ್ಷ ಹಾಗೇ ಕಂಟಿನ್ಯೂ ಆಗಿಬಿಡುತ್ತೆ. ಸೊ ಅವಾಗೇನಾಯಿತು, ಎಕ್ಸ್ಟಿಂಗ್ವಿಶ್ಮೆಂಟ್ ಆಫ್ ಮೈ ರೈಟ್ ಆಯಿತು. ಅಂದರೆ ನನ್ನ ರೈಟನ್ನು ನಾನು ಬಿಟ್ಕೊಟ್ಬಿಡ್ತೀನಿ. ಆದರೂ ಅದನ್ನು ಸಹ ಟ್ರಾನ್ಸ್ಫರ್ ಅಂತಲೇ ಕರಿಬೇಕಾಗತ್ತೆ. ನಾನು ಯಾಕೆ ಬಿಟ್ಕೊಟ್ಟೆ, ಅದು ನನ್ನ ಫಾಲ್ಟು, ಹಾಗಾಗಿ ಅದನ್ನು ಸಹ ಟ್ರಾನ್ಸ್ಫರ್ ಅಂತಲೇ ಟ್ರೀಟ್ ಮಾಡಬೇಕಾಗತ್ತೆ.
ದೆನ್ ಕಂಪಲ್ಸರಿ ಅಕ್ವಿಸಿಷನ್ ಆಫ್ ಅಸೆಟ್. ಕಂಪಲ್ಸರಿ ಅಕ್ವಿಸಿಷನ್ ಆಫ್ ಅಸೆಟ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಂದು ಅಗ್ರಿಕಲ್ಚರಲ್ ಲ್ಯಾಂಡ್ ಇದೆ. ಆ ಅಗ್ರಿಕಲ್ಚರಲ್ ಲ್ಯಾಂಡನ್ನು ಯಾವುದೋ ಒಂದು ಫ್ಲೈಓವರ್ ಆ ಕಡೆ ಬರ್ತಾ ಇರೋದ್ರಿಂದ ಏನು ಮಾಡ್ತಾರೆ, ಗೌರ್ನಮೆಂಟು ಕಂಪಲ್ಸರಿಯಾಗಿ ಅಕ್ವೈರ್ ಮಾಡ್ಕೊಳ್ತಾರೆ ಲ್ಯಾಂಡನ್ನು. ಆ ರೀತಿ ಏನಾದರೂ ಲ್ಯಾಂಡನ್ನು ಅಕ್ವೈರ್ ಮಾಡಿಕೊಂಡಾಗ ಕಂಪಲ್ಸರಿಯಾಗಿ ಕಾಂಪೆನ್ಸೇಷನನ್ನು ಕೊಡ್ತಾರೆ. ಆ ಕಂಪಲ್ಸರಿ ಅಕ್ವಿಸಿಷನ್ನ ಸಹ ಟ್ರಾನ್ಸ್ಫರ್ ಅಂತಲೇ ಟ್ರೀಟ್ ಮಾಡಬೇಕಾಗುತ್ತೆ. ಆ ಕಂಪಲ್ಸರಿ ಅಕ್ವಿಸಿಷನ್ನಿಂದ ಏನು ಕಾಂಪೆನ್ಸೇಷನ್ ಬರ್ತಾ ಇದೆ ಅದನ್ನು ಸೇಲ್ ಕನ್ಸಿಡ್ರೇಷನ್ ಅಂತ ಟ್ರೀಟ್ ಮಾಡ್ಕೋಬೇಕಾಗತ್ತೆ. ಇದು ಸೇಲ್ ಅಲ್ಲ, ಹಾಗಾಗಿ ನಾನು ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಳ್ಳೋ ಆಗಿಲ್ಲ. ಕಂಪಲ್ಸರಿ ಅಕ್ವಿಸಿಷನ್ ಆಫ್ ಕ್ಯಾಪಿಟಲ್ ಅಸೆಟ್ ಅಂಡರ್ ಎನಿ ಲಾ ವಿಲ್ ಆಲ್ಸೋ ಬಿ ಟ್ರೀಟೆಡ್ ಆಸ್ ಎ ಟ್ರಾನ್ಸ್ಫರ್. ಅದನ್ನು ಸಹ ಟ್ರಾನ್ಸ್ಫರ್ ಅಂತಲೇ ಟ್ರೀಟ್ ಮಾಡಬೇಕಾಗತ್ತೆ. ದೆನ್ ದ ಮೆಚ್ಯೂರಿಟಿ ಆರ್ ರಿಡೆಂಪ್ಷನ್ ಆಫ್ ಝೀರೋ ಕೂಪನ್ ಬಾಂಡ್ಸ್. ಸೊ ಇಲ್ಲಿ ಝೀರೋ ಕೂಪನ್ ಬಾಂಡ್ಸ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಇದನ್ನು ಇಶ್ಯೂಡ್ ಅಟ್ ಝೀರೋ ಕೂಪನ್ ಬಾಂಡ್ಸ್ ಅನ್ನೋದು ಒಂದು ಬಾಂಡ್ಸು ಇಶ್ಯೂಡ್ ಅಟ್ ಅಬ್ನಾರ್ಮಲ್ ಡಿಸ್ಕೌಂಟ್ ರೇಟ್ ಆ್ಯಂಡ್ ರಿಡೀಮ್ಡ್ ಅಟ್ ಪಾರ್ ವ್ಯಾಲ್ಯೂ ಅಂತೇಳಿ ಅರ್ಥ. ಅಂದರೆ ಈಗ 10,000 ರೂಪಾಯಿ ಬಾಂಡ್ ವ್ಯಾಲ್ಯೂ ಇದೆ ಅಂತ ಇಟ್ಕೊಳ್ಳಿ, ಅದನ್ನೇನು ಮಾಡುವಂಥದ್ದು ಪಾರ್ ವ್ಯಾಲ್ಯೂ ಅದು. ಆ 10,000 ರೂಪಾಯಿ ಇರೋವಂಥದ್ದನ್ನು 5,000 ರೂಪಾಯಿಗೆ ಇಶ್ಯೂ ಮಾಡಿಬಿಡ್ತಾರೆ. ಸೊ 5,000 ರೂಪಾಯಿ ಇಶ್ಯೂ ಮಾಡಿಬಿಟ್ಟು ಮತ್ತೆ ಅದನ್ನು ರಿಡೀಮ್ ಮಾಡೋದು ಅಂದರೆ ವಾಪಸ್ ದುಡ್ಡು ಕೊಡುವಂಥದ್ದು ಒಂದು 10 ವರ್ಷ ಆದಮೇಲೆನೋ ಅಥವಾ 8 ವರ್ಷ ಆದಮೇಲೆನೋ ಅಥವಾ 7 ವರ್ಷನೋ ಅಥವಾ 5 ವರ್ಷನೋ ಆದಮೇಲೆ ಆ ದುಡ್ಡು ಏನು ವಾಪಸ್ ಕೊಡಬೇಕಾಗಿದೆ ಅದನ್ನು ಪಾರ್ ವ್ಯಾಲ್ಯೂ ಎಷ್ಟು 10,000 ರೂಪಾಯಿ ರಿಟರ್ನ್ ಮಾಡ್ತಾರೆ. ಡೀಪ್ ಡಿಸ್ಕೌಂಟಲ್ಲಿ ಇಶ್ಯೂ ಮಾಡ್ತಾರೆ, ಪಾರ್ ವ್ಯಾಲ್ಯೂಗೆ ರಿಡೀಮ್ ಮಾಡ್ತಾರೆ. ಆವಾಗ ಏನಾಯಿತು, ಆ ಡಿಫ್ರೆನ್ಸನ್ನು ಟ್ರಾನ್ಸ್ಫರ್ ಅಂತಲೇ ಟ್ರೀಟ್ ಮಾಡಬೇಕಾಗುತ್ತೆ. ಆ ಡಿಫ್ರೆನ್ಸನ್ನು ಕ್ಯಾಪಿಟಲ್ ಗೇನ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ 10,000 ರೂಪಾಯಿ ಬೆಲೆ ಬಾಳುವಂಥ ಬಾಂಡ್ಸು ಅದನ್ನು 5,000 ರೂಪಾಯಿ ಡಿಸ್ಕೌಂಟ್ ರೇಟಲ್ಲಿ ಇಶ್ಯೂ ಮಾಡಿದ್ದಾರೆ. ಅಂದರೆ 5,000 ರೂಪಾಯಿಗೆ ಇಶ್ಯೂ ಮಾಡಿದ್ದಾರೆ. ಮತ್ತು 5 ವರ್ಷ ಆದಮೇಲೆ ಆ ಕಂಪನಿ ವಾಪಸ್ ಕೊಡ್ತಿರೋವಂಥದ್ದು 10,000 ರೂಪಾಯಿ ಕೊಡ್ತಾ ಇದ್ದಾರೆ. ನಾನು ಹಾಕಿರೋ ಇನ್ವೆಸ್ಟ್ಮೆಂಟು 5,000 ರೂಪಾಯಿ, ನನಗೆ ವಾಪಸ್ ಬರ್ತಿರೋವಂಥದ್ದು 10,000 ರೂಪಾಯಿ ಆಯಿತು. 10,000 ರೂಪಾಯಿ ಅಂದರೆ 5,000 ರೂಪಾಯಿಗೆ 5,000 ರೂಪಾಯಿ ಪ್ರಾಫಿಟ್ ಆಯಿತು. ಸೊ 5,000 ಪ್ರಾಫಿಟನ್ನು ಸಹ ಕ್ಯಾಪಿಟಲ್ ಗೇನ್ ಅಂತಲೇ ಟ್ರೀಟ್ ಮಾಡಬೇಕಾಗುತ್ತೆ. ಯಾವಾಗ ದ ಮೆಚ್ಯೂರಿಟಿ ಆರ್ ರಿಡಂಪ್ಷನ್ ಆಫ್ ಝೀರೋ ಕೂಪನ್ ಬಾಂಡ್ಸ್, ಮೆಚ್ಯೂರಿಟಿ ಆದಾಗ ಅಥವಾ ರೀಪೇಮೆಂಟ್ ಮಾಡ್ತಿರ್ಬೇಕಾದ್ರೆ ಝೀರೋ ಕೂಪನ್ ಬಾಂಡ್ಸನ್ನು ಟ್ರಾನ್ಸ್ಫರ್ ಅಂತಲೇ ಟ್ರೀಟ್ ಮಾಡಬೇಕಾಗುತ್ತೆ. ಇದಿಷ್ಟು ಟ್ರಾನ್ಸ್ಫರ್ ಅಂದರೆ ಮೀನಿಂಗು. ಸೇಲು ಆಗುತ್ತೆ, ಎಕ್ಸ್ಚೇಂಜ್ ಆಫ್ ಅಸೆಟ್ಟು ಆಗುತ್ತೆ, ರಿಲಿಂಕ್ವಿಶ್ಮೆಂಟ್ ಆಫ್ ಅಸೆಟ್ ಅಂದರೆ ವಾಲಂಟ್ರಿ ಆಗಿ ಅಸೆಟನ್ನು ಬಿಟ್ಕೊಡುವಂಥದ್ದು, ಎಕ್ಸ್ಟಿಂಗ್ವಿಶ್ಮೆಂಟ್ ಆಫ್ ಎನಿ ರೈಟ್ ಅಂದರೆ ಕ್ಯಾನ್ಸಲೇಷನ್ ಆಫ್ ಎನಿ ರೈಟ್, ಕಂಪಲ್ಸರಿ ಅಕ್ವಿಸಿಷನ್ ಆಫ್ ಅಸೆಟ್ ಕ್ಯಾಪಿಟಲ್ ಅಸೆಟ್, ದ ಮೆಚ್ಯೂರಿಟಿ ಆರ್ ರಿಡಂಪ್ಷನ್ ಆಫ್ ಝೀರೋ ಕೂಪನ್ ಬಾಂಡ್ಸ್. ದೀಸ್ ಟ್ರಾನ್ಸಾಕ್ಷನ್ಸ್ ಆರ್ ಟ್ರೀಟೆಡ್ ಆಸ್ ಎ ಟ್ರಾನ್ಸ್ಫರ್. ಇದನ್ನೆಲ್ಲ ಟ್ರಾನ್ಸ್ಫರ್ ಅಂತಲೇ ಟ್ರೀಟ್ ಮಾಡಬೇಕು. ಇದನ್ನೆಲ್ಲ ಕ್ಯಾಪಿಟಲ್ ಗೇನ್ ಹೆಡ್ಡಲ್ಲೇ ತೊಗೋಬೇಕಾಗುತ್ತೆ. ಕ್ಯಾಪಿಟಲ್ ಅಸೆಟ್ ಆಗಿರಬೇಕು ಫಸ್ಟು, ಮತ್ತು ಟ್ರಾನ್ಸ್ಫರ್ ಆಗಿರಬೇಕು. ಟ್ರಾನ್ಸ್ಫರ್ ಅಂದರೆ ಇದೆಲ್ಲ ಬಂದ್ಬಿಡುತ್ತೆ, ಈ 6 ಪಾಯಿಂಟ್ಸ್ ಏನಿದೆ ಇದೆಲ್ಲನೂ ಕವರ್ ಆಗುತ್ತೆ ಟ್ರಾನ್ಸ್ಫರಲ್ಲಿ. ನೋಡಿ, ಇಲ್ಲಿ ಪ್ರಾಪರ್ಟಿಗೆ ಯಾವುದೇ ಆದಂಥ ಒಂದು ಡೆಫಿನೇಷನ್ ಕೊಟ್ಟಿಲ್ಲ. ಇಲ್ಲಿ ಪ್ರಾಪರ್ಟಿ ಅಂತ ಹೇಳಿದ್ರೆ ಏನೇನು ಬಂದ್ಬಿಡುತ್ತೆ ಅಂತ ಹೇಳಿದ್ರೆ, ಏನೇನು ಬರುತ್ತೆ ಅದರಲ್ಲಿ ಒಂದು ಟರ್ಮಿನಾಲಜಿಯಲ್ಲಿ ಅಂತ ಹೇಳಿದ್ರೆ, ಪ್ರಾಪರ್ಟಿ ಅಂತ ಹೇಳಿದ್ರೆ ಟ್ಯಾಂಜಿಬಲ್ ಅಸೆಟ್ಸ್ ಒಂದೇ ಅಲ್ಲ, ಅದರಲ್ಲಿ ಇಂಟ್ಯಾಂಜಿಬಲ್ ಅಸೆಟ್ಸು ಸೇರಿಕೊಳ್ಳುತ್ತೆ. ಅದರ ಜೊತೆಗೆ ರೈಟ್ಸು, ಟೈಟಲ್ಲು ಆರ್ ಇಂಟ್ರೆಸ್ಟ್ ಇನ್ ಇಟ್, ಕಾಪಿ ರೈಟ್ಸ್ ಆಗಿರ್ಬೋದು, ಪೇಟೆಂಟ್ ರೈಟ್ಸ್ ಆಗಿರ್ಬೋದು, ಇವೆಲ್ಲ ರೈಟ್ಸು ಸಹ ಇದರೊಳಗಡೆ ಸೇರ್ಕೊಂಡ್ಬಿಡುತ್ತೆ ಪ್ರಾಪರ್ಟಿ. ಯಾಕಂದರೆ ಕ್ಯಾಪಿಟಲ್ ಅಸೆಟ್ ಮೀನ್ಸ್ ಪ್ರಾಪರ್ಟಿ ಆಫ್ ಎನಿ ಕೈಂಡ್ ಹೆಲ್ಡ್ ಬೈ ದಿ ಅಸೆಸಿ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಅಂತ ಬರುತ್ತೆ. ಪ್ರಾಪರ್ಟಿ ಅಂದರೆ ಏನೇನು ಬಂದುಬಿಡುತ್ತೆ, ಟ್ಯಾಂಜಿಬಲ್ ಅಸೆಟ್ಸು ಬರುತ್ತೆ, ಇಂಟ್ಯಾಂಜಿಬಲ್ ಅಸೆಟ್ಸು ಬರುತ್ತೆ. ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಗೊತ್ತಿದೆ ನಿಮಗೆ, ಕಾಪಿ ರೈಟ್ಸು, ಪೇಟೆಂಟ್ ರೈಟ್ಸು, ಸೊ ಬೇರೆ ಬೇರೆ ರೈಟ್ಸ್ ಏನೇನಿದೆ ಅದೆಲ್ಲ ಬರುತ್ತೆ. ಸೊ ಅದನ್ನೆಲ್ಲ ಸಹ ನಾವು ಕ್ಯಾಪಿಟಲ್ ಅಸೆಟ್ ಅಂತಲೇ ಟ್ರೀಟ್ ಮಾಡಬೇಕಾಗತ್ತೆ. ಓಕೆ, ಇದು ತುಂಬ ಇಂಪಾರ್ಟೆಂಟು ನಿಮಗೆ ಬರುವಂಥದ್ದು. ಟೈಪ್ಸ್ ಆಫ್ ಕ್ಯಾಪಿಟಲ್ ಅಸೆಟ್. ಕ್ಯಾಪಿಟಲ್ ಅಸೆಟ್ಟಲ್ಲಿ 2 ವಿಧ ಇದೆ. ಆ 2 ವಿಧ, ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಟು ಮತ್ತಿನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಶಾರ್ಟ್ ಫಾರ್ಮಲ್ಲಿ LTCA ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಇನ್ನೊಂದು STCA ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಶಾರ್ಟ್ ಫಾರ್ಮಲ್ಲಿ ಅದನ್ನು ನಾನು ಇಂಡಿಕೇಟ್ ಮಾಡಿದ್ದೀನಿ. ನಾರ್ಮಲಾಗಿ ನಿಮಗೆ ಈ ಶಾರ್ಟ್ ಫಾರ್ಮಲ್ಲೇ ಸುಮಾರು ಸರಿ ಬಂದಿರುತ್ತೆ
ಪ್ರಾಬ್ಲಮ್ ಎಲ್ಲ ವರ್ಕೌಟ್ ಮಾಡಬೇಕಾದ್ರೆ. ಏನಿದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಹೇಳಿದ್ರೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಹೇಳಿದ್ರೆ ಯಾವುದೇ ಕ್ಯಾಪಿಟಲ್ ಅಸೆಟ್ಟನ್ನು 36 ತಿಂಗಳಿಗಿಂತ ಕಡಿಮೆ ಇಟ್ಕೊಂಡಿದ್ದರೆ, ಅಂದರೆ ಬಿಟ್ವೀನ್ ಪರ್ಚೇಸ್ ಡೇಟ್ ಆ್ಯಂಡ್ ಸೆಲ್ಲಿಂಗ್ ಡೇಟ್, ಪರ್ಚೇಸು ಮತ್ತು ಸೆಲ್ಲು 36 ತಿಂಗಳ ಒಳಗಾಗಿ ಎಫೆಕ್ಟ್ ಆಗಿಬಿಟ್ರೆ ಆ ಟ್ರಾನ್ಸ್ಫರ್, ನೋಡಿ ಸೇಲ್ ಟ್ರಾನ್ಸ್ಫರ್ ಅಂದರೆ ಸೇಲು ಆಗುತ್ತೆ, ಟ್ರಾನ್ಸ್ಫರ್ ಆಗಿಬಿಟ್ರೆ ಅದನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಆ್ಯನ್ ಅಸೆಟ್ ವಿಚ್ ಈಸ್ ಹೆಲ್ಡ್ ಬೈ ಅನ್ ಅಸೆಸಿ ಫಾರ್ ಲೆಸ್ ದ್ಯಾನ್ 36 ಮಂತ್ಸ್, ಅಂದರೆ 36 ಮಂತ್ಸ್ ಅಂದರೆ 3 ವರ್ಷ, 3 ವರ್ಷಕ್ಕಿಂತ ಕಡಿಮೆ ಇಟ್ಕೊಂಡಿದ್ರೆ ಯಾವುದೇ ಕ್ಯಾಪಿಟಲ್ ಅಸೆಟನ್ನು ಅದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾನು ಯಾವುದೋ ಒಂದು ಅಸೆಟ್ಟು ಈಗ ಪರ್ಚೇಸ್ ಮಾಡಿದ್ದೀನಿ, ಈಗ ಪರ್ಚೇಸ್ ಮಾಡಿಬಿಟ್ಟು 2 ವರ್ಷ ಆದಮೇಲೆ ಏನು ಮಾಡ್ತೀನಿ, ಅದನ್ನು ಸೇಲ್ ಮಾಡಿಬಿಡ್ತೀನಿ. ಸೊ ಆ ಸೇಲ್ ಮಾಡಿರೋ ಪ್ರೀವಿಯಸ್ ಇಯರಲ್ಲಿ ಏನಾಗುತ್ತೆ, ನಾನು ಇಟ್ಕೊಂಡಿರುವಂಥದ್ದು ಲೆಸ್ ದ್ಯಾನ್ 36 ಮಂತ್ಸ್ ಆಯಿತು. ಆ ಕ್ಯಾಪಿಟಲ್ ಅಸೆಟನ್ನು 3 ವರ್ಷಕ್ಕಿಂತ ಕಡಿಮೆ ಆ ಕ್ಯಾಪಿಟಲ್ ಅಸೆಟನ್ನು ಇಟ್ಕೊಂಡಿದ್ದೀನಿ. ಹಾಗಾಗಿ ಇಮ್ಮಿಡಿಯೇಟಾಗಿ 3 ವರ್ಷದ ಒಳಗಡೆ ಅದನ್ನು ಸೇಲ್ ಮಾಡಿರೋದ್ರಿಂದ ಅದು ಏನಾಯಿತು, ದ ಅಸೆಸಿ ವಿಚ್ ಹಿ ಹೋಲ್ಡ್ಸ್ ದ ಕ್ಯಾಪಿಟಲ್ ಅಸೆಟ್ ಫಾರ್ ಲೆಸ್ ದ್ಯಾನ್ 36 ಮಂತ್ಸ್, 36 ತಿಂಗಳಿಗಿಂತ ಕಡಿಮೆ ಆ ಅಸೆಟನ್ನು ಇಟ್ಕೊಂಡಿರೋದ್ರಿಂದ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಸೊ 36 ತಿಂಗಳಿಗಿಂತ ಜಾಸ್ತಿ ಇಟ್ಕೊಂಡ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ, ಅಷ್ಟೇ ಡಿಫರೆನ್ಸ್. ನೋಡಿ ಇಲ್ಲಿ, ಆನ್ ಅಸೆಟ್ ವಿಚ್ ಈಸ್ ಹೆಲ್ಡ್ ಬೈ ಅನ್ ಅಸೆಸಿ ಫಾರ್ ಮೋರ್ ದ್ಯಾನ್ 36 ಮಂತ್ಸ್, 36 ಮಂತ್ಸ್ ಆರ್ ಮೋರ್, 36 ಎಕ್ಸಾಕ್ಟ್ 36 ತಿಂಗಳು ಅಥವಾ ಅದಕ್ಕಿಂತ ಜಾಸ್ತಿ ಪೀರಿಯಡು ಕ್ಯಾಪಿಟಲ್ ಅಸೆಟನ್ನು ಅವನು ಇಟ್ಕೊಂಡಿದ್ರೆ, ಅಸೆಸಿ ಇಟ್ಕೊಂಡಿದ್ರೆ ಅದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಬಟ್ ಈ 36 ಮಂತ್ಸಿಗೆ ಒಂದು ಎಕ್ಸೆಪ್ಷನ್ ಇದೆ. ಏನದು ಎಕ್ಸೆಪ್ಷನ್ ಅಂತ ಹೇಳಿದ್ರೆ, ನಾರ್ಮಲಾಗಿ ಎಲ್ಲ ಕ್ಯಾಪಿಟಲ್ ಅಸೆಟ್ಗೂ 36 ತಿಂಗಳಿಗಿಂತ ಕಡಿಮೆ ಇಟ್ಕೊಂಡಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ, 36 ತಿಂಗಳಿಗಿಂತ ಜಾಸ್ತಿ ಇಟ್ಕೊಂಡಿದ್ರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಬಟ್ ಇಲ್ಲಿ ನೋಡಿ, ಹವೆವರ್ ಇನ್ ದಿ ಕೇಸ್ ಆಫ್ ಫೈನಾನ್ಷಿಯಲ್ ಅಸೆಟ್ಸ್, ಫೈನಾನ್ಷಿಯಲ್ ಅಸೆಟ್ಸ್ ಆದರೆ, ಫೈನಾನ್ಷಿಯಲ್ ಅಸೆಟ್ಸ್ ಯಾವುದ್ಯಾವುದು ಬರುತ್ತೆ ಫೈನಾನ್ಷಿಯಲ್ ಅಸೆಟ್ಸ್ ಅಂತ ಹೇಳಿದ್ರೆ, ಲಿಸ್ಟೆಡ್ ಶೇರ್ಸ್, ಲಿಸ್ಟೆಡ್ ಡಿಬೆಂಚರ್ಸ್, ಗೌರ್ನಮೆಂಟ್ ಸೆಕ್ಯೂರಿಟೀಸ್, ಯೂನಿಟ್ಸ್ ಆಫ್ UTI, ಮ್ಯೂಚುವಲ್ ಫಂಡ್ಸ್, ಝೀರೋ ಕೂಪನ್ ಬಾಂಡ್ಸ್, ಇದನ್ನೆಲ್ಲನೂ 36 ತಿಂಗಳ ಬದಲಾಗಿ 12 ತಿಂಗಳು ಕನ್ಸಿಡರ್ ಮಾಡ್ತೀವಿ. ಇಟ್ ಮೀನ್ಸ್ ಎನಿಥಿಂಗ್ ಲೆಸ್ ದ್ಯಾನ್ 12 ಮಂತ್ಸ್ to be treated as short term capital asset in the case of financial assets. ಈಗ ಲಿಸ್ಟೆಡ್ ಶೇರ್ಸು, ಲಿಸ್ಟೆಡ್ ಡಿಬೆಂಚರ್ಸು 12 ತಿಂಗಳಿಗಿಂತ ಕಡಿಮೆ ಇಟ್ಕೊಂಡಿದ್ರೆ ನಾನು ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ, 12 ತಿಂಗಳಿಗಿಂತ ಜಾಸ್ತಿ ಇಟ್ಕೊಂಡ್ರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಈಗ ನಾನು ಈ ವರ್ಷ ತೊಗೊಂಡು ಯಾವುದೋ ಒಂದು ಶೇರನ್ನ ನೆಕ್ಸ್ಟ್ ಇಯರು 1 ವರ್ಷ ಆದಮೇಲೆ ಸೇಲ್ ಮಾಡಿದ್ರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. 1 ವರ್ಷದ ಒಳಗಡೆ ನಾನು ಸೇಲ್ ಮಾಡಿಬಿಟ್ರೆ, ಪರ್ಚೇಸ್ ಮಾಡಿ, ಅವಾಗ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಬಟ್ ನೋಡಿ, ಅನ್ಲಿಸ್ಟೆಡ್ ಶೇರ್ಸ್, ಲಿಸ್ಟೆಡ್ ಶೇರ್ಸ್ಗಾದರೆ ಒಂದು ವರ್ಷ ಟೈಮು, 12 ತಿಂಗಳು. ಅನ್ಲಿಸ್ಟೆಡ್ ಶೇರ್ಸು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆದರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2 ಇಯರ್ಸ್ ಆದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ನೋಡಿ, ಅನ್ಲಿಸ್ಟೆಡ್ ಶೇರ್ಸು, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. If current asset is held by an assessee less than or equal to 2 years, it is to be treated as a short term capital asset. Unlisted shares ಆದರೆ ಮತ್ತು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಆದರೆ, if capital asset is held by the assessee more than 2 years, to be treated as a long term capital asset. ಸೊ ಇದನ್ನು ನೀವು ನೋಟ್ಸಲ್ಲಿ ಬರ್ಕೊಂಬಿಡಿ. ಫೈನಾನ್ಷಿಯಲ್ ಅಸೆಟ್ಸ್ ಆದರೆ ನಾರ್ಮಲ್ ಆಗಿ 12 ಮಂತ್ಸು, 12 ತಿಂಗಳಿಗಿಂತ ಜಾಸ್ತಿ ಆದರೆ ಲಾಂಗ್ ಟರ್ಮ್ ಆಗೋಗುತ್ತೆ, 12 ತಿಂಗಳಿಗಿಂತ ಕಡಿಮೆ ಇದ್ದರೆ ಅದು ಶಾರ್ಟ್ ಟರ್ಮ್ ಆಗುತ್ತೆ. ಬಟ್ ಅನ್ಲಿಸ್ಟೆಡ್ ಆದರೆ, ಅನ್ಲಿಸ್ಟೆಡ್ ಶೇರ್ಸು, ಅನ್ಲಿಸ್ಟೆಡ್ ಡಿಬೆಂಚರ್ಸು ಇವೆಲ್ಲ ಆದರೆ ಅದಕ್ಕೆ ನಾವು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2 ಇಯರ್ಸ್ ಶಾರ್ಟ್ ಟರ್ಮು, ಮೋರ್ ದ್ಯಾನ್ 2 ಇಯರ್ಸ್ ಆದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡಬೇಕಾಗತ್ತೆ. ದೆನ್
ನೋಡಿ ನೆಕ್ಸ್ಟ್ ಲಾಂಗ್ ಟರ್ಮ್ ಅಂದರೆ 36 ಮಂತ್ಸು, 36 ತಿಂಗಳಿಗಿಂತ ಜಾಸ್ತಿ ಇಟ್ಕೊಂಡಿದ್ರೆ ಕ್ಯಾಪಿಟಲ್ ಅಸೆಟನ್ನು, ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಮತ್ತು ಇನ್ನೊಂದು ಪಾಯಿಂಟು, ಇದು ತುಂಬ ಇಂಪಾರ್ಟೆಂಟ್, ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಡಿಪ್ರಿಷಿಯಬಲ್ ಅಸೆಟ್ಸ್ ಅದು ಅವನು ಎಷ್ಟು ವರ್ಷ ಆದರೂ ಇಟ್ಕೊಂಡಿರಲಿ, ಅದು ಆಲ್ವೇಸ್ ಟು ಬಿ ಟ್ರೀಟೆಡ್ ಆಸ್ ಎ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಶಾರ್ಟ್ ಫಾರ್ಮಲ್ಲಿ ಬರೆದಿದ್ದೀನಿ STCA ಅಂತ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಡಿಪ್ರಿಷಿಯಬಲ್ ಅಸೆಟ್ಸ್ ಅಂದರೆ ಏನು? ಫರ್ನಿಚರ್ಸು, ಫಿಟ್ಟಿಂಗ್ಸು, ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ, ಇದನ್ನೆಲ್ಲ ನಾವು ಡಿಪ್ರಿಷಿಯಬಲ್ ಅಸೆಟ್ಸ್ ಅಂತ ಕರಿತೀವಿ. ಯಾವ್ಯಾವ ಅಸೆಟ್ಸ್ಗೆ ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡ್ತೀವೋ ಅದೆಲ್ಲ ಡಿಪ್ರಿಷಿಯಬಲ್ ಅಸೆಟ್ಸು. ಈ ಎಲ್ಲ ಡಿಪ್ರಿಷಿಯಬಲ್ ಅಸೆಟ್ಸ್ಗೆ ಯಾವಾಗಲೂ ಲಾಂಗ್ ಟರ್ಮು ಶಾರ್ಟ್ ಟರ್ಮ್ ಅಂತ ಬರೋದಿಲ್ಲ. ಇಟ್ ಈಸ್ ಆಲ್ವೇಸ್ ಟ್ರೀಟೆಡ್ ಆಸ್ ಎ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಇದನ್ನು ಯಾವಾಗಲೂ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತಲೇ ಟ್ರೀಟ್ ಮಾಡಬೇಕು, ಯಾವುದನ್ನು? ಡಿಪ್ರಿಷಿಯಬಲ್ ಅಸೆಟ್ಸನ್ನು. ಸೊ ಈ ಒಂದು ಸೆಷನ್ನಲ್ಲಿ ನಾವು ಟ್ರಾನ್ಸ್ಫರ್ ಅಂದರೆ ಏನು, ದೆನ್ ಪ್ರಾಪರ್ಟಿಯಲ್ಲಿ ಏನೇನು ಬರುತ್ತೆ, ಟ್ಯಾಂಜಿಬಲು ಇಂಟ್ಯಾಂಜಿಬಲ್ ಎಲ್ಲ ಬರುತ್ತೆ, ರೈಟ್ಸು, ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂದರೆ ಏನು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂದರೆ ಏನು, ಡಿಪ್ರಿಷಿಯಬಲ್ ಅಸೆಟ್ಸ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ವಿತ್ ದಿಸ್ ಐ ಕನ್ಕ್ಲೂಡ್ ಟುಡೇ ಸೆಷನ್. ಥ್ಯಾಂಕ್ ಯು.